ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಗಳಿಗೆ ಭಾಗ 2 ಸಂದೇಶ 33. ಹೃದಯದಿಂದ ಪ್ರಾರ್ಥಿಸಿರಿ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಿಗೆ ಹೇಗೆ ಪ್ರಾರ್ಥಿಸಬೇಕೆಂದು ತಿಳಿದಿಲ್ಲ ಎಂದು ನಾನು ನೋಡುತ್ತಿದ್ದೇನೆ. ಪ್ರಾರ್ಥನೆಯಲ್ಲಾಗಿದೆ ಅವನು ನನ್ನೊಂದಿಗೆ ವಿಲೀನಗೊಳ್ಳುವುದು. ಖಂಡಿತವಾಗಿಯೂ ನನ್ನೊಂದಿಗಿನ ಅನ್ಯೋನ್ಯತೆಯ ಅತ್ಯುತ್ತಮ ಮತ್ತು ಅತ್ಯುನ್ನತ ರೂಪ ಎಂಬುದನ್ನು ಅವನು ನಿರ್ಲಕ್ಷಿಸುತ್ತಿದ್ದಾನೆ. ಪ್ರಾರ್ಥನೆಯನ್ನು ಹೃದಯದಿಂದ ಮಾಡಿದರೆ ಅದು ಫಲ ನೀಡುತ್ತದೆ. ಅದು ನಿಮ್ಮನ್ನು ಪರಿವರ್ತಿಸುವ ಮೂಲಕ ಕ್ರಮೇಣ ದೇವರ ಕಡೆಗೆ ಕರೆದೊಯ್ಯುತ್ತದೆ. ಆದ್ದರಿಂದ ನೀವು ದೇವರ ಕಡೆಗೆ ಸೇರಿಕೊಳ್ಳುತ್ತೀರಿ, ಅಂದರೆ ಸ್ವರ್ಗದ ಕಡೆಗೆ, ಮತ್ತು ಈ ಲೋಕದ ಕಡೆಗೆ ಕಡಿಮೆ ಸೇರಿಕೊಳ್ಳುತ್ತೀರಿ. ಪ್ರಾರ್ಥನೆಯು ಕೇವಲ ಪುನರಾವರ್ತಿತವಾಗಿ ಹೇಳುವುದಲ್ಲ, ಅಂದರೆ ನಿಮ್ಮ ಪ್ರಾರ್ಥನೆಗಳು ದೈವಿಕ ಇಚ್ಛೆಯ ಅಥವಾ ದೇವರ ಚಿತ್ತದ ಮೂಲವಾಗುವಂತೆ ನೀವು ಹೃದಯದಿಂದ ಪ್ರಾರ್ಥಿಸಬೇಕು. ನನ್ನ ಪ್ರೀತಿಯ ಜನರೇ, ಕೆಲವರು ಈ ಮಾರ್ಗದಲ್ಲಿಗೆ ಬರದೆ ನಿಜವಾದ ಪ್ರಾರ್ಥನೆಯ ಅರ್ಥವನ್ನು ತಿಳಿಯದೆ ತಮ್ಮನ್ನೇ ತಾವು ಆಧ್ಯಾತ್ಮಿಕವಾದ ಮಾರ್ಗದಿಂದ ಬೇರ್ಪಡಿಸಿಕೊಂಡಿದ್ದಾರೆ ಅಥವಾ ದೂರ ಉಳಿದುಕೊಂಡಿದ್ದಾರೆ. ಪವಿತ್ರ ಜಪಮಾಲೆ ಪ್ರಾರ್ಥನೆಯು ಪುನರಾವರ್ತಿತ ಪ್ರಾರ್ಥನೆಯಲ್ಲ, ಅದು ನನ್ನ ತಾಯಿಯ ಕಡೆಗೆ ಆಕರ್ಷಣೆಯಾಗಿದೆ ಮತ್ತು ನೀವು ಅದನ್ನು ಹೃದಯದಿಂದ ಪ್ರಾರ್ಥಿಸಬೇಕು. ಪ್ರಾರ್ಥಿಸಲು ನೀವು ಪ್ರೀತಿಯಿಂದ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ನಿಮ್ಮ ಮಾತುಗಳ ಭಾವನೆಗಳು, ಆಸೆಗಳು ಹೃದಯದಿಂದ ಮೇಲೇರಲು ಬಿಡಬೇಕು. ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿಮ್ಮ ಮನಸ್ಸಿಗೆ ಬಂದು ಹೋಗುವ ಎಲ್ಲ ಬೇಡವಾದ ಯೋಚನೆಗಳನ್ನು ಅಲ್ಲಗಳೆದು ಅಥವಾ ತೆಗೆದುಹಾಕಿ ಅವುಗಳನ್ನು ತಡೆಹಿಡಿಯಬೇಕು, ಏಕೆಂದರೆ ಅವು ನನ್ನೊಂದಿಗೆ ನೀವು ಒಂದಾಗುವುದನ್ನು ತಡೆಹಿಡಿಯುತ್ತವೆ. ಪ್ರಾರ್ಥನೆಯು ನಿಮ್ಮನ್ನು ಮೌನಗೊಳಿಸಿ, ಇದರಿಂದ ನನ್ನ ಪವಿತ್ರಾತ್ಮರು ನಿಮ್ಮ ಮೇಲೆ ಹಿಡಿತ ಸಾಧಿಸುತ್ತಾರೆ ಮತ್ತು ನನ್ನ ಪ್ರೀತಿಯ ಮೌನದಿಂದ ಆಂತರಿಕ ಶಬ್ದವು ಜಯಿಸಲ್ಪಡುತ್ತದೆ.